ಕಿಡ್ನಾಪ್ ಹಫ್ತಕ್ಕಾಗಿ ಉದ್ಯಮಿ ಅಳಿಯನನ್ನ ರೌಡಿ ಗ್ಯಾಂಗ್ ಅಪಹರಣ ಮಾಡಿದೆ. ಬರೀ ಮನೆಯವರಿಗಷ್ಟೇ ಅಲ್ಲ, ಪೊಲೀಸರನ್ನು ಹೆದರಿಸಿ ಕಿಡ್ನಾಪರ್ಸ್ ಎಸ್ಕೇಪ್ ಆಗಿದ್ದಾರೆ. ಗೇಟ್ ಬಳಿ ಸರಕ್ಕನೆ ಬಂದು ನಿಲ್ಲೋ ಇನ್ನೋವಾ, ಗೇಟು ತೆರೆದು ಒಳಬರೋ ವ್ಯಕ್ತಿ. ಹೀಗೆ ಬಂದ ಆತ ನೇರವಾಗಿ ಬಂದು ನಿಲ್ಲೋದು ಮನೆ ಬಾಗಿಲಿನ ಮುಂದೆ. ಕಾಲಿಂಗ್ ಬೆಲ್ ಒತ್ತಾನೆ. ಯಾರು ಬಾಗಿಲು ತೆರೆಯಲ್ಲ. ಕಾರಣ ಭಯ. ಯಾಕೆಂದ್ರೆ ಬಂದವನು ಸಾಧಾರಣ ಆಸಾಮಿ ಅಲ್ಲ, ಅವನೇ ರೌಡಿ ಬಚ್ಚ. ಹಣಕ್ಕಾಗಿ ಉದ್ಯಮಿ ಅಳಿಯ, ಆತನ ಸ್ನೇಹಿತನ ಕಿಡ್ನಾಪ್. ಮನೆಗೆ ಬಂದು ರೌಡಿ ಹಾಕಿದ್ದ ಆವಾಜ್. ಇದು ಶಿವಮೊಗ್ಗದಲ್ಲಿ ನಡೆದ ಕಿಡ್ನಾಪ್ ಕೇಸ್. ಗೇಟ್ ಬಳಿ ಬಂದ ಇನೋವಾ ಇದೆಯಲ್ಲ, ಅದರಲ್ಲೇ ಬಂದಿದ್ದ ಬಚ್ಚ ಅದಾಗಲೇ 4 ಕಿಡ್ನಾಪ್ ಮಾಡಿ ಈ ಕಾರ್ನಲ್ಲಿ ಕೂರಿಸಿದ್ದ. ಅವರೇ ಈ ಸಮೀರ್ ಮತ್ತು ಆತನ ಗೆಳೆಯ ಗ್ರಾನೈಟ್ ವ್ಯಾಪಾರಿ ಅನ್ಸರ್ ಮತ್ತೆ ಇನ್ನಿಬ್ಬರು. ಹೀಗೆ 4 ಕಿಡ್ನಾಪ್ ಮಾಡಿದ್ದ ರೌಡಿ ನೆಕ್ಸ್ಟ್ ಬಂದು ಬಡಿದದ್ದು ಉದ್ಯಮಿ ಹೆವೆನ್ ಹಬೀಬ್ ಅವರ ಮನೆ ಕಾಲಿಂಗ್ ಬೆಲ್. ಯಾಕಂದ್ರೆ ಕಿಡ್ನಾಪ್ ಆದ ಸಮೀರ್ ಇದೇ ಹಬೀಬ್ ಅವರ ಅಳಿಯ. ಸಾಗರ್ ರಸ್ತೆಯಲ್ಲಿರುವ ಆಳ್ಕೋಳ್ ಸರ್ಕಲ್ ನಲ್ಲಿರುವ ಹಬೀಬ್ ಅವರ ಗ್ರಾನೈಟ್ ಮಳಿಗೆಗೆ ಹೋಗಿ ರೌಡಿ ಬಚ್ಚಾನ ಗ್ಯಾಂಗ್ 4 ಬೆದರಿಸಿ ಅವ್ರದೇ ಕಾರ್ನಲ್ಲಿ ಕಿಡ್ನಾಪ್ ಮಾಡಿತ್ತು. ಬಳಿಕ ಹಬೀಬ್ ಅವರಿಗೆ 5 ಕೋಟಿಗೆ ಬೇಡಿಕೆ ಇಟ್ಟಿದ್ದ ಗ್ಯಾಂಗ್ ಹಣ ಪಡೆಯಲು ಅವರ ಮನೆಗೆ ಬಂದಿತ್ತು. ನಮ್ಗೆ 6:30 ಅಷ್ಟೊತ್ತಿಗೆ ಒಂದು 4 ಜನ ಬಂದು ಹಬೀಬ್ ಅವ್ರಿಗೆ ಕೇಳಿದ್ರು. ಕರ್ಕೊಂಬಂದು ನಮಗೂ ಈ ಕಾರಲ್ಲಿ ಕೂತ್ಕೊಳ್ಳಿದ್ದು ಯಾರ್ದು ಕಾರು ಅಂತ, ನಮ್ಮದೇ ಕಾರ್ ಅಂದಿದ್ದಕ್ಕೆ ನಿಮ್ಮ ಕಾರ್ ಕೀ ಕೊಡಿ ಅಂತ ಹೇಳಿ ಇಸ್ಕೊಂಡು ಆ ಕಾರಲ್ಲಿ ಕೂರಿಸ್ಕೊಂಡು ನಿಮಗೇನು ಮಾಡಲ್ಲ, ನಮಗೆ ದುಡ್ಡು ಬೇಕು, ನಮಗೆ ದುಡ್ಡು ಕೊಡಿ ಅಂತೇಳಿ ಇಲ್ಲಿ ಕಡದಾಲ್ ಲೇಔಟ್ ಹತ್ರ ಕರ್ಕೊಂಡೋಗಿ ಕೂರಿಸ್ಕೊಂಡ್ರು. ನಮಗೆ ಇನ್ನೊಂದು ಗೋಪಾಳ ಎಲ್ಲ ಸುತ್ತಾಡಿಸಿ, ಇನ್ನೊಂದು ನಗರ ಎಲ್ಲ ಸುತ್ತಾಡಿಸಿ ಇಲ್ಲಿ ಲಕ್ಷ್ಮೀ ಟಾಕೀಸ್ ಹತ್ರ ಜೈಲ್ ಹತ್ರ ನಮಗೆ ಇಳಿಸಿ ನಮ್ಮ ವೆಹಿಕಲ್ಗಳು ನಮಗೆ ಕೊಟ್ಟು ನಮ್ಮ ವ್ಯವಹಾರದ್ದು ಒಂದು 2 ಲಕ್ಷ ರೂಪಾಯಿ ನಮ್ಮ ವೆಹಿಕಲಲ್ಲಿತ್ತು. ಆ ದುಡ್ಡನ್ನು ಅವರು ತಗೊಂಡು ಹೋದ್ರು. ಬೇಗ ಹಣ ಪಡೆಯೋ ಪ್ಲಾನ್ ನಿಂದಲೇ ಬಚ್ಚ ಈ ಮನೆಗೆ ಬಂದಿದ್ದು. ಆದ್ರೆ ಭಯದಿಂದ ಮನೆಯವರು ಬಾಗಿಲು ತೆಗೆಯಲಿಲ್ಲ. ಹೀಗಾಗಿ ಕಿಡ್ನಾಪ್ ಮಾಡಿದ್ದ 4 ಶಿವಮೊಗ್ಗ ನಗರದ ಹೊರವಲಯ ಅನುಪಿನಕಟ್ಟೆ ನಿರ್ಜನ ಪ್ರದೇಶದತ್ತ ಇವನು ಕರ್ಕೊಂಡು ಹೋಗ್ತಾನೆ. ಪೊಲೀಸರೊಂದಿಗೂ ಫೈಟ್, ಗ್ಯಾಂಗ್ ಎಸ್ಕೇಪ್. ಅಷ್ಟರಲ್ಲಿ ಈ ವಿಷಯ ತುಂಗಾನಗರ ಪೊಲೀಸರಿಗೆ ಗೊತ್ತಾಗಿದೆ. ಪಿಸಿಆರ್ ವಾಹನದಲ್ಲಿ ಎಎಸ್ಐ ಬಸವರಾಜ್ ಅನುಪಿನಕಟ್ಟೆಗೆ ಹೋಗ್ತಾರೆ. ಇಲ್ಲಿ ಪೊಲೀಸರೊಂದಿಗೆ ಕದನಕ್ಕಿಳಿಯೋ ನಟೋರಿಯಸ್ ಗ್ಯಾಂಗ್ ಎಎಸ್ಐ ಬಸವರಾಜ್ಗೆ ಗನ್ ತೋರಿಸಿ ಹೆದರಿಸುತ್ತೆ. ಜೊತೆಗೆ ಪಿಎಸ್ಆರ್ ವಾಹನಕ್ಕೆ ಇನೋವಾ ಕಾರ್ ಮೂಲಕ ಡಿಕ್ಕಿ ಹೊಡೆದು ಎಸ್ಕೇಪ್ ಆಗುತ್ತೆ. ಇದರ ಮಧ್ಯೆ ಲಕ್ಷ್ಮೀ ಚಿತ್ರಮಂದಿರದ ಬಳಿ ಕಿಡ್ನಾಪ್ ಮಾಡಿದ 4 ಬಿಟ್ಟು ರೌಡಿಗಳು ಎಸ್ಕೇಪ್ ಆಗಿದ್ದಾರೆ. ಈ ಘಟನೆ ಆದ ಮೇಲೆ ನಾವು 20 ನಿಮಿಷ ಒಳಗಡೆ ಇಡೀ ಜಿಲ್ಲೆಯಲ್ಲಿ ಮತ್ತು ನೇಬರಿಂಗ್ ಜಿಲ್ಲೆಯಲ್ಲಿ ಚೆಕ್ ಪೋಸ್ಟ್ ಮಾಡಿಕೊಂಡು ತಪಾಸಣೆ ಶುರು ಮಾಡಿದ್ದೇವೆ. ಆದರೆ ಎಲ್ಲ ಕಡೆ ಪೊಲೀಸ್ ಇರೋದ್ರಿಂದ ಯಾರೇನ ಅವರು ಕಿಡ್ನಾಪ್ ಮಾಡ್ಕೊಂಡಿದ್ರು ಅವರನ್ನು ಶಿವಮೊಗ್ಗ ಸಿಟಿನಲ್ಲಿನೇ ಅವರಿಗೆ ಡ್ರಾಪ್ ಮಾಡಿ ಈ ಕಿಡ್ನಾಪರ್ಸ್ ಹೋಗಿದ್ದಾರೆ. ಸೊ ನಾವು ಇದನ್ನು ಒಂದು ಚಾಲೆಂಜ್ ಅಂತ ತಗೊಂಡಿದ್ದೀವಿ ಜಿಲ್ಲಾ ಪೊಲೀಸ್ ಅವರು. ಅವರಿಗೆ ಮತ್ತು ಅವರಿಗೆ ಈ ಗ್ಯಾಂಗ್ಗೆ ಖಂಡಿತವಾಗಿ ನಾವು ಅರೆಸ್ಟ್ ಮಾಡ್ತೀವಿ. ಸದ್ಯ ರೌಡಿಗಳಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಆದ್ರೆ ಈ ಸಿನಿಮೆಯ ಕಿಡ್ನಾಪ್ಗೆ ಇಡೀ ಶಿವಮೊಗ್ಗ ಬೆಚ್ಚಿ ಬಿದ್ದಿದೆ. ಬಸವರಾಜ್, TV9 ಶಿವಮೊಗ್ಗ.